ದೇವರು ಪ್ರೀತಿಸುವ ಪ್ರಿಯರೇ, ಮತ್ತೊಂದು ಶುಭ ದಿನದಲ್ಲಿ ನಿಮ್ಮನ್ನು ನಾನು ದೇವರ ವಾಕ್ಯವನ್ನು ಕೇಳಲು ಆಹ್ವಾನಿಸುತ್ತಿದ್ದೇನೆ. ಪ್ರಿಯರೇ, ಇವತ್ತಿನ ಸಂದೇಶಕ್ಕೋಸ್ಕರವಾಗಿ ನಾವು ಇಲ್ಲಿ ಸೇರಿದ್ದೇವೆ. ಈ ಸಂದೇಶವು ನಿಮಗೆ ಬಹಳ ಒತ್ತಾಸೆಯನ್ನು ಕೊಟ್ಟು, ಈ ಸಂದೇಶವು ನಿಮ್ಮನ್ನು ಪರಲೋಕ ರಾಜ್ಯದ ಕಡೆಗೆ ಕೊಂಡೊಯ್ಯಲಿಕ್ಕೆ ಪವಿತ್ರಾತ್ಮನ ಸಹಾಯ ಮಾಡಲಿ ಎಂದು ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ. ಅದಕ್ಕೂ ಮುಂಚೆ ನಾವು ನಮ್ಮ ಕಣ್ಣುಗಳನ್ನು ಮುಚ್ಚಿ ನಮ್ಮ ಶಿರಗಳನ್ನು ಭಾಗಿಸಿ ಒಂದು ಸಣ್ಣ ಪ್ರಾರ್ಥನೆಯನ್ನು ಮಾಡೋಣವೇ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ನಮ್ಮ ರಕ್ಷಕನಾದ ಯೇಸುವೆ ಪ್ರಭುವೇ, ತಂದೆಯಾದ ದೇವರೇ, ಈಗೋ ಮತ್ತೊಂದು ಶುಭ ಸಂದೇಶವನ್ನು ಕೇಳಲಿಕ್ಕೆ ನಮ್ಮನ್ನು ಸೇರಿಸಿದ್ದೀಯಾ. ನೀನು ನಮ್ಮ ಒಡೆಯನು, ನಮ್ಮ ಕರ್ತನು, ನಮ್ಮ ಪ್ರೀತಿಮಯನು. ನಮ್ಮನ್ನು ಕನಿಕರಿಸಿ ನಿನ್ನ ತೆಕ್ಕೆಯಲ್ಲಿ ನಡೆಸ್ತಕ್ಕಂಥ ದೇವರು ನೀನಾಗಿದ್ದಿ. ನಿನಗೆ ಸ್ತೋತ್ರ ಹೇಳಲು ಬಂದಿದ್ದೇವೆ ಸ್ವಾಮಿ. ಇವತ್ತಿನ ಆಹಾರವನ್ನು, ದೈವಿಕ ಆಹಾರವನ್ನು ನಾವು ಧ್ಯಾನಿಸುವಾಗ ನಮ್ಮ ಎಲ್ಲ ಮನಸ್ಸುಗಳನ್ನು ಒಂದಾಗಿಡಿಸಿ ನಮ್ಮನ್ನು ಆಶ್ರಯಿಸಬೇಕಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರನ್ನು ಬೇಡಿಕೊಳ್ಳುತ್ತೇವೆ ಸ್ವಾಮಿ. ಆಮೇನ್. ಪ್ರಿಯ ವೀಕ್ಷಕರೇ, ನಿಮ್ಮೆಲ್ಲರಿಗೆ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆ ಹೇಳುತ್ತಾ, ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ನಿಮ್ಮೆಲ್ಲರನ್ನು ವಿಶೇಷವಾದ ರೀತಿಯಲ್ಲಿ ನಾನು ಹೃತ್ಪೂರ್ವಕವಾದ ರೀತಿಯಲ್ಲಿ ಆಹ್ವಾನಿಸುತ್ತಿದ್ದೇನೆ. ಪ್ರಿಯರೇ, ಇವತ್ತಿನ ಸಂದೇಶವು ಬಹಳ ಅದ್ಭುತವಾಗಿದೆ ಎಂಬುದಾಗಿ ಹೇಳಲು ಇಷ್ಟಪಡುತ್ತೇನೆ. ಯಾಕಂತಂದರೆ ಇದು ಒಂದು ಒಳ್ಳೆಯ ಉತ್ತಮವಾದ ಸಂದೇಶ ಎಂಬುದಾಗಿ ನಾನು ಎಣಿಸ್ತೇನೆ. ಈ ಸಂದೇಶವನ್ನು ನಾನು ಓದ್ತಿರುವಾಗ, ಈ ಸಂದೇಶವನ್ನು ನಾನು ರೆಡಿ ಮಾಡಿಕೊಳ್ತಿರುವಾಗ ನನ್ನಲ್ಲಿಯೇ ಒಂದು ಉನ್ನತವಾದ ಬದಲಾವಣೆಯನ್ನು ನಾನು ಕಂಡುಕೊಂಡೆ. ಯಾಕಂದರೆ ದೇವರು ನಮಗೆ ಕೊಟ್ಟಿರ್ತಕ್ಕಂಥ ಅನೇಕ ವಾಗ್ದಾನಗಳು ನಮಗೆ ಇವತ್ತು ಕ್ರೈಸ್ತ ಜೀವಿತವನ್ನು ಉತ್ತಮ ರೀತಿಯಲ್ಲಿ ನಡೆಸಲಿಕ್ಕೆ ಅನುಕೂಲ ಮಾಡಿಕೊಡ್ತಾ ಇದೆ. ಮತ್ತು ಈ ದೇವರ ವಾಕ್ಯ ಕೇಳತಕ್ಕಂಥವರೆಲ್ಲರೂ ದೇವರ ವಾಗ್ದಾನಗಳನ್ನು ಅನುಸರಿಸ್ತಕ್ಕಂಥ ಎಲ್ಲರೂ ಭಾಗ್ಯವಂತರು, ಧನ್ಯರು, ಮತ್ತು ಅವರು ಪರಲೋಕ ರಾಜ್ಯಕ್ಕೆ ಬಾಧ್ಯಸ್ಥರಾಗತಕ್ಕಂಥವರಾಗಿದ್ದಾರೆ ಎಂಬತಕ್ಕಂಥ ವಿಷಯವನ್ನು ಇವತ್ತು ನಾನು ನಿಮಗೆ ಪ್ರಸ್ತುತಪಡಿಸಲಿಕ್ಕೆ ಇಷ್ಟಪಡುತ್ತಿದ್ದೇನೆ. ಇವತ್ತಿನ ತಲೆಭಾಗ, ಆ ಶಿರೋನಾಮೆ, ಇವತ್ತಿನ ಸಂದೇಶದ ಮುಖ್ಯ ಅಂಶ ಯಾವುದಂತಂದರೆ ದೇವರ ವಾಗ್ದಾನಗಳು. ಗಾಡ್ಸ್ ಪ್ರಾಮಿಸಸ್ ವಿಲ್ ನೆವರ್ ಫೇಲ್. ಎಂದಿಗೂ ದೇವರು ಮಾಡಿದ ವಾಗ್ದಾನವು ಅಳಿದು ಹೋಗುವುದಿಲ್ಲ. ದೇವರು ಮಾಡಿದ ವಾಗ್ದಾನವು ಸ್ಥಿರವಾಗಿ ಯಾವಾಗಲೂ ನಿಲ್ಲತಕ್ಕಂಥದ್ದಾಗಿದೆ ಎಂಬತಕ್ಕಂಥ ವಿಷಯವನ್ನು ಇವತ್ತು ನಾವು ಮಾಡೋಣವೇ. ನಾವು ಒಂದಲ್ಲ ಒಂದು ರೀತಿಯಲ್ಲಿ ದೇವರ ವಾಗ್ದಾನಗಳನ್ನು ನಾವು ಕೈಕೊಂಡು ನಡೀತಾ ಇದ್ದೇವೆ. ವಾಗ್ದಾನಗಳು ನಮ್ಮನ್ನು ಎತ್ತಿಡಿತಾ ಇದೆ. ದೇವರ ವಾಗ್ದಾನದ ಮೇರೆಗೆ ನಾವು ಇವತ್ತು ಒಳ್ಳೆಯ ಕ್ರೈಸ್ತಿಯ ಜೀವಿತನ ಜೀವಿಸಲಿಕ್ಕೆ ನಾವು ಸಿದ್ಧರಿದ್ದೇವೆ ಎಂಬತಕ್ಕಂಥದ್ದನ್ನು ನಾವು ಮರೆಯಬಾರದು. ಪ್ರಿಯರೇ, ನನ್ನ ಒಂದು ಅನುಭವದಲ್ಲಿ ನನಗೆ ದೇವರು ಮಾಡಿರ್ತಕ್ಕಂಥ ವಾಗ್ದಾನಗಳಲ್ಲಿ ಬಹಳವಾಗಿ ಇದೆ ಎಂಬುದಾಗಿ ಹೇಳ್ತೇನೆ. ಯಾಕಂತಂದರೆ ಆ ವಾಗ್ದಾನಗಳು ಒಂದು ಕೂಡ ಕಡಿಮೆ ಆಗಿಲ್ಲ. ಆ ವಾಗ್ದಾನಗಳಲ್ಲಿ ನಾವು ನಡೆಯುವಾಗ ಬಹಳವಾದ ಸಂತೋಷವಾದ ರೀತಿಯಲ್ಲಿ ನಾವು ಜೀವಿಸಲಿಕ್ಕೆ ನಮಗೆ ಅನುಕೂಲ ಮಾಡಿಕೊಡ್ತದೆ ಎಂಬತಕ್ಕಂಥದ್ದಾಗಿ ಇಲ್ಲಿ ಸತ್ಯವನ್ನು ನಮಗೆ ಹೇಳ್ತಕ್ಕಂಥದ್ದಾಗಿದೆ. ಬನ್ನಿ, ಇವತ್ತಿನ ಒಂದು ಕಿರುನೋಟವನ್ನು ಈ ಸಂದೇಶದಲ್ಲಿ ನಾವು ಕಲಿಯೋಣ. ದೇವರ ವಾಗ್ದಾನಗಳಲ್ಲಿ ಸ್ವಲ್ಪ ವಾಗ್ದಾನಗಳಲ್ಲಿ ಮಾತ್ರ ಯಾರ್ಯಾರಿಗೆ ವಾಗ್ದಾನ ಕೊಟ್ಟ ತಂದೆ ಆ ಮಹಾದೇವರು ನಮಗೆ ನಮ್ಮ ಸತ್ಯವೇದದಲ್ಲಿ ನೋಡುವಾಗ ಆ ವಾಗ್ದಾನಗಳನ್ನು ನಾವು
ಕಂಡು ಕೇಳಿ ಅದನ್ನು ನಾವು ಅನುಭವಿಸುವಾಗ ಅದರತಕ್ಕಂಥ ದೊಡ್ಡ ಆಶೀರ್ವಾದವು ನಮಗೆ ಸಿಗ್ತದೆ ಎಂಬುದಾಗಿ ಇಲ್ಲಿ ಸತ್ಯವೇದ ನಮಗೆ ತಿಳಿಸಿಕೊಡ್ತದ್ದಾಗಿದೆ. ನಾವು ಸತ್ಯದಲ್ಲಿ ಅನೇಕ ವ್ಯಕ್ತಿಗಳನ್ನು ನೋಡ್ತಿದ್ದೇವೆ. ದೇವರು ಮಾಡಿಕೊಂಡ ಒಡಂಬಡಿಕೆ, ದೇವರು ಮಾಡಿದ ವಾಗ್ದಾನಗಳು ಬಹಳ ಪ್ರಾಮುಖ್ಯವಾಗಿ ಅವರ ಜೀವನದಲ್ಲಿ ಅದು ನಡೀತು ಮತ್ತು ಆ ವಾಗ್ದಾನಗಳು ಕಡಖಂಡಿತವಾಗಿ ಕೊನೆಯವರೆಗೂ, ಯುಗದ ಸಮಾಪ್ತಿಯವರೆಗೂ ದೇವರ ವಾಗ್ದಾನಗಳು ನೆರವೇರತಕ್ಕಂಥದ್ದಾಗಿದೆ ಎಂಬುದಾಗಿ ನಾವು ಕಲಿಯೋಣ. ಇಲ್ಲಿ ಯಾಕೋಬನ ಬರೆದ ಪತ್ರಿಕೆಯಲ್ಲಿ ವಿಶೇಷವಾದ ರೀತಿಯಲ್ಲಿ ನಾವು 1ನೇ ಅಧ್ಯಾಯ 25ನೇ ವಚನದಲ್ಲಿ ಒಂದು ಪ್ರಾಮುಖ್ಯವಾದ ವಚನವನ್ನು ನಾವು ಓದ್ತಕ್ಕಂಥವರಾಗಿದ್ದೇವೆ. ಅದಕ್ಕೂ ಮೊದಲಾಗಿ ಸ್ವಲ್ಪ ಮುಂದೆ ಹೋಗಿ ಅದೇ ಪತ್ರಿಕೆ, ಯಾಕೋಬನ ಬರೆದ ಪತ್ರಿಕೆ 1ನೇ ಅಧ್ಯಾಯ 19ರಿಂದ ನಾವು ಓದಿಕೊಂಡು ಬರುವಾಗ ದೇವರು ಮಾಡಿರ್ತಕ್ಕಂಥ ಮಹಾ ಉಪಕಾರಗಳನ್ನು ನಾವು ನೆನೆಸಬೇಕಾಗುತ್ತದೆ ಎಂಬುದಾಗಿ ಇಲ್ಲಿ ಬರೆದಿದೆ. ದೇವರ ವಾಕ್ಯವನ್ನು ಕೇಳಿ ಅದನ್ನು ಅನುಸರಿಸುವವರ ವಿಷಯದಲ್ಲಿ ಇದು ತಿಳಿಸಲ್ಪಡುತ್ತದೆ. ದೇವರ ವಾಕ್ಯ ಎಂಬತಕ್ಕಂಥದ್ದು ಇಬ್ಬಾಯಿಕತೆಗಿಂತ ಹರಿತವಾದದ್ದು. ದೇವರ ವಾಕ್ಯವು ಸತ್ಯವಾದದ್ದು, ದೇವರ ವಾಕ್ಯವು ಜೀವವಾದದ್ದು, ಆತನೇ ದೇವರು ಎಂಬುದಾಗಿ ನಮಗೆ ಯೋಹಾನ ಬರೆಸುವಾತ ಹೇಳ್ತೀವಲ್ಲ. ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವೇ ದೇವರಾಗಿತ್ತು. ಆ ದೇವರೆಂಬಾತನು ನಮ್ಮ ಮಧ್ಯದಲ್ಲಿ ನರವತಾರ ಎತ್ತಿ ಜೀವಿಸ್ತಾನೆ ಎಂಬತಕ್ಕಂಥ ವಾಕ್ಯದ ಬಗ್ಗೆ ಇವತ್ತು ಕಲಿತೇವೆ. ಆ ವಾಕ್ಯವು ವಾಗ್ದಾನ ಪೂರ್ವಕವಾದ ವಾಕ್ಯ, ವಾಗ್ದಾನ ಕೊಡ್ತಕ್ಕಂಥ ವಾಕ್ಯ, ಸತ್ಯವಾದ ವಾಕ್ಯ ಎಂಬುದಾಗಿ ನಾವು ನೋಡಿದ್ವಿ. ಇಲ್ಲಿ ಹೇಳ್ತದೆ, ನನ್ನ ಪ್ರಿಯರೇ ಸಹೋದರರೇ, ನೀವು ಬಲ್ಲವರು, ಆದರೆ ಪ್ರತಿಯೊಬ್ಬನು ಕಿವಿಗೊಡುವುದರಲ್ಲಿ ತೀವ್ರವಾಗಿಯೂ ಮಾತಾಡುವುದರಲ್ಲಿ ನಿಧಾನವಾಗಿಯೂ ಇರಲಿ, ಕೋಪಿಸುವುದರಲ್ಲಿಯೂ ನಿಧಾನವಾಗಿರಲಿ. ಮನುಷ್ಯನ ಕೋಪವು ದೇವರಿಗೆ ಮೆಚ್ಚುಗೆಯಾಗಿರುವ ನೀತಿಗೆ ಅನುಕೂಲವಾಗುವುದಿಲ್ಲ. ಆದ ಕಾರಣ ಎಲ್ಲ ನೀಚತನವನ್ನು ಎಲ್ಲ ದುಷ್ಟತನವನ್ನು ತೆಗೆದುಹಾಕಿ ಮನಸ್ಸಿನೊಳಗೆ ಬೇರೂರಿರುವ ವಾಕ್ಯಕ್ಕೆ ನಮ್ರತೆಯಿಂದ ಎಡೆಗೊಡಿರಿ. ಇದು ನಿಮ್ಮ ಆತ್ಮಗಳನ್ನು ರಕ್ಷಿಸುವುದಕ್ಕೆ ಸಮರ್ಥವುಳ್ಳದಾಗಿದೆ. ವಾಕ್ಯದ ಪ್ರಕಾರ ನಡೆಯುವರಾಗಿರಿ, ಅದನ್ನು ಕೇಳುವರು ಮಾತ್ರವೇ ಆಗಿದ್ದು ನಿಮ್ಮನ್ನು ನೀವೇ ಮೋಸಗೊಳಿಸಬೇಡಿರಿ. ಯಾವನಾದರೂ ವಾಕ್ಯವನ್ನು ಕೇಳುವನಾದರೂ ಅದರ ಪ್ರಕಾರ ನಡೆಯದಿದ್ದರೆ ಅವನು ಕನ್ನಡಿಯಲ್ಲಿ ತನ್ನ ಹುಟ್ಟು ಮುಖವನ್ನು ನೋಡಿದ ಮನುಷ್ಯನಂತಿರುವನು. ಇವನು ತನ್ನನ್ನು ನೋಡಿಕೊಂಡು ಹೋಗಿ ತಾನು ಹೀಗಿದ್ದೇನೆಂಬುದನ್ನು ಆ ಕ್ಷಣವೇ ಮರೆತು ಬಿಡುವನು. ಆದರೆ ಈ ವಾಕ್ಯ ಬಹಳ ಪ್ರಾಮುಖ್ಯವಾಗಿದೆ ನೋಡ್ರಿ. 25ನೇ ವಾಕ್ಯ ಬಹಳ ಪ್ರಾಮುಖ್ಯವಾಗಿ ಇಲ್ಲಿ ನಾವು ಕಾಣ್ತಿದ್ದೇವೆ. ಆದರೆ ಬಿಡುಗಡೆಯನ್ನುಂಟು ಮಾಡುವ ಸರ್ವೋತ್ತಮ ಧರ್ಮ ಪ್ರಮಾಣವನ್ನು ಲಕ್ಷ್ಯ ಕೊಟ್ಟು ನೋಡಿ, ಇನ್ನೂ ನೋಡುತ್ತಲೇ ಇರುವನು ವಾಕ್ಯವನ್ನು ಕೇಳಿ ಮರೆತು ಹೋಗುವನಾಗಿರದೆ ಅದರ ಪ್ರಕಾರ ನಡೆಯುವನಾಗಿದ್ದು ತನ್ನ ನಡತೆಯಿಂದ ಧನ್ಯನಾಗುವನು. ದೇವರ ವಾಗ್ದಾನವನ್ನು, ದೇವರ ವಾಕ್ಯವನ್ನು ಓದತಕ್ಕಂಥವನು ಸದಾಕಾಲವೂ ಅದರ ಸತ್ಯತೆಯಲ್ಲಿ ನಡೆಯೋದು ಧನ್ಯನಾಗುವನು ಎಂಬುದಾಗಿ ಹೇಳ್ತದೆ. ಪ್ರಿಯರೇ, ನಮ್ಮ ಸತ್ಯವಾದ ಅನೇಕ ವ್ಯಕ್ತಿಗಳು ದೇವರ ವಾಗ್ದಾನವನ್ನು ಮೀರದೆ ಖಂಡಿತವಾಗಿಯೂ ಅದನ್ನು ನಡೆಸಿಕೊಂಡು ಹೋಗುತ್ತವರು ಹೋದವರು ಬಹಳವಾಗಿ ದೇವರು ಅವರನ್ನು ಆಶೀರ್ವದಿಸೆಂಬುದಾಗಿ ಇಲ್ಲಿ ನಮಗೆ ಸತ್ಯ ತಿಳಿಸಿಕೊಡಲ್ಪಡುತ್ತದೆ. ಮೊದಲನೇದಾಗಿ ಅಬ್ರಾಮನ ಒಂದು ಚರಿತ್ರೆ ತೆಗೆದುಕೊಳ್ಳೋಣ. ಅಬ್ರಾಮನು ದೇವರ ವಾಗ್ದಾನಕ್ಕೆ ಹೆಜ್ಜೆ ಹೆಜ್ಜೆಯಲ್ಲಿಯೂ ಅದನ್ನು ಕಂಡುಕೊಂಡರು ಎಂಬತಕ್ಕಂಥದ್ದನ್ನು ನಾವು ನೋಡ್ತೇವೆ. ಅಬ್ರಾಮನ ಕಥೆ ನಿಮಗೆ ಗೊತ್ತಿದೆಯಲ್ಲವಾ? ಆತನು ವಾಗ್ದಾನ ಪುರುಷನು. ಆತನು ಮಾಡಿದ ಎಲ್ಲ ಕಾರ್ಯಗಳಲ್ಲಿಯೂ ದೇವರು ಆತನಿಗೆ ನಡೆಸಿದನು. ಅವನ ಮುಪ್ಪಿನ ಕಾಲದಲ್ಲಿ ಒಂದು ವಾಗ್ದಾನ ಆತನಿಗೆ ಸಿಕ್ಕಿತು. ಸುಮಾರು ಹೆಚ್ಚು ಕಡಿಮೆ ಅವನಿಗೆ 99 ವರ್ಷ ಆಗಿತ್ತು. ಆವಾಗ ದೇವರು ಬಂದು ಆತನಿಗೆ, ಅಬ್ರಾಮನೇ, ನಾನು ನಿನ್ನ ಆರಿಸ್ಕೊಂಡಿದ್ದೇನೆ, ನಿನಗೆ ಒಂದು ವಾಗ್ದಾನ ಕೊಡುತ್ತೇನೆ.
ಅದ್ಯಾವುದಂದರೆ ಮುಂದಿನ ವರ್ಷ ನಿನ್ನ ಹೆಂಡತಿಗೆ ಸಾರಳಿಗೆ ಒಂದು ಗಂಡು ಮಗು ಆಗ್ತೆಂಬುದಾಗಿ ವಾಗ್ದಾನ ಕೊಟ್ಟ ಕರ್ತನು ಆ ವಾಗ್ದಾನ ನೆರವೇರಿಸಿದನು ಪ್ರಿಯರೇ. ನಾವು ಅದನ್ನು ಕತೆ ನೋಡುವಾಗ ಎಂಥ ದೊಡ್ಡ ವಾಗ್ದಾನ ಪುರುಷ ಎಂಬುದಾಗಿ ಅದನ್ನು ನಾವು ಕಂಡುಕೊಳ್ಳಬಹುದು. ಮತ್ತು ಆತನ ಜೀವನಕ್ಕೂ ಅವನು ಒಂದು ನಂಬಿಕೆಯ ತಂದೆ. ಅಬ್ರಾಮನು ಅವನು ಬಹಳ ನಂಬಿಕೆಯ ವ್ಯಕ್ತಿ. ತನ್ನ ಸ್ವದೇಶವನ್ನು ಬಿಟ್ಟು ದೇವರು ಹೇಳಿದ ಸ್ಥಳಕ್ಕೆ ಹೋದನು. ನನ್ನ ವಾಗ್ದಾನವನ್ನು ಕೈಕೊಂಡವರಿಗೆ ನಾನು ಸದಾಕಾಲವೂ ಅವರಿಗೆ ಆಶೀರ್ವಾದ ಕೊಡುತ್ತೇನೆ ಬರ್ತಕ್ಕಂಥ ತಂದೆ ಆತನನ್ನು ಉದ್ಧಾರ ಮಾಡಿದನು. ಅಬ್ರಾಮನಿಗೆ ವಿಶೇಷವಾದ ವರವು ಕೊಡಲ್ಪಟ್ಟಿದ್ದೆಂಬುದಾಗಿ ನಾವು ಇಲ್ಲಿ ಸತ್ಯದಲ್ಲಿ ನೋಡ್ತಕ್ಕಂಥವರಾಗಿದ್ದೇವೆ. ಮಾತ್ರವಲ್ಲ, ಇಸಾಕನಿಗೆ ಯಾಕೋಬನಿಗೆ ಅಬ್ರಾಮ ಇಸಾಕ ಯಾಕೋಬರಿಗೆ ಮಾಡಿದಂಥ ವಾಗ್ದಾನಗಳ ತಂದೆ ನಮಗೂ ಇವತ್ತು ಆ ವಾಗ್ದಾನಗಳನ್ನ ಪರಿಪೂರಿಸ್ತಕ್ಕಂಥವನಾಗಿದ್ದಾನೆ ಪ್ರಿಯರೇ. ಅಕ್ಕ ತಂಗಿ ನನ್ನ ತಮ್ಮಂದಿರೇ, ದೇವರ ವಾಗ್ದಾನಕ್ಕೆ ಮೆರೆದವರು ನಾಶವಾಗಿ ಹೋಗ್ತಾರೆ. ದೇವರ ವಾಗ್ದಾನವನ್ನು ಕೈಕೊಂಡು ನಡೆದವರು ಅವರು ಇಲ್ಲದಂತಾಗ್ತಾರೆ ಎಂಬತಕ್ಕಂಥ ವಾಕ್ಯವನ್ನು ನಾವು ಇಲ್ಲಿ ನೋಡ್ತಕ್ಕಂಥವರಾಗಿದ್ದೇವೆ. ಆದ್ದರಿಂದ ನನ್ನ ಪ್ರೀತಿ ಸಹೋದರ ಸಹೋದರಿಯರೇ, ಅಕ್ಕ ತಂಗಿ ನನ್ನ ತಮ್ಮಂದಿರೇ, ಪ್ರಿಯ ವೀಕ್ಷಕರೇ, ಈಗೋ ದೇವರ ವಾಗ್ದಾನವು ಬಹಳವಾಗಿ ನಮ್ಮನ್ನು ಮಾರ್ಪಡಿಸುತ್ತದೆ, ನಮ್ಮನ್ನು ಪರಲೋಕ ರಾಜ್ಯದ ಕಡೆಗೆ ನಮ್ಮನ್ನು ಒಯ್ಯಲ್ಪಡುತ್ತದೆ ಎಂಬತಕ್ಕಂಥ ವಿಷಯವನ್ನು ನಾವಿಲ್ಲಿ ಕಲಿತುಕೊಳ್ಳುತ್ತೇವೆ. ಇಲ್ಲಿ ಹೇಳ್ತದೆ, ಮತ್ತು ಯೋಬನಿಗೆ ಮಾಡಿದ ಆ ಒಂದು ವಾಗ್ದಾನ ಏನು ಎಲ್ಲ ಕಳೆದುಕೊಂಡಿರ್ತಕ್ಕಂಥ ಎಲ್ಲವೂ ಅದನ್ನು ಸಿಕ್ತು. ಐಶ್ವರ್ಯವಂತ, ಗುಣವಂತ, ನಂಬಿಗಸ್ತ, ಎಲ್ಲ ಸಂಕಷ್ಟಗಳನ್ನು ತಾಳಿದ ವ್ಯಕ್ತಿ ಯೋಬ. ದೇವರು ಅದನ್ನು ಎಷ್ಟು ಪರೀಕ್ಷೆ ಮಾಡಿದಂತಂತಂದರೆ, ನಾನು ಮತ್ತು ನೀವು ಆ ಸ್ಥಳದಲ್ಲಿದ್ದರೆ ನಾವು ದೇವರನ್ನ ಶಪಿಸಿ ಓಡೋಗ್ತಿದ್ವಿ. ಆದರೆ ಯೋಬ ಆ ರೀತಿ ಶಪಿಸಲಿಲ್ಲ. ಯೋಬನು ತಾಳಿಕೊಂಡನು. ಯೋಬನು ವಾಗ್ದಾನಕ್ಕೆ, ನನಗೆ ವಾಗ್ದಾನ ಇದೆ, ದೇವರ ವಾಗ್ದಾನ ನನಗೆ ಸಿಗ್ತದೆ ಎಂಬತಕ್ಕಂಥದ್ದನ್ನು ಅವನು ಅರಿತುಕೊಂಡಿದ್ದನು. ಕೊನೆಗೆ ಅವನು ಎಷ್ಟು ಕಳ್ಕೊಂಡಿದ್ನಲ್ಲ ಅದು 2ರಷ್ಟು ದೇವರು ಆತನಿಗೆ ಕೊಟ್ಟು ತನ್ನ ವಾಗ್ದಾನವನ್ನು ಪರಿಪೂರ್ಣಗೊಳಿಸ್ತಾನೆ ಎಂಬತಕ್ಕಂಥ ವಿಷಯನ ನಾವು ಅಲ್ಲಿ ಓದ್ತೇವೆ. 3ನೇದಾಗಿ ಯಾಕೋಬ, ಆತನಿಗೂ ಕೂಡ ದೇವರ ವಾಗ್ದಾನವನ್ನು ಆತನು ಪರಿಪೂರ್ಣವಾಗಿ ಕಂಡನು. ದಾನಿಯೇಲನು ವಿಶೇಷವಾದ ರೀತಿಯಲ್ಲಿ ದೇವರ ಒಂದು ವಾಗ್ದಾನವನ್ನು ಕಂಡನು. ಅನೋಕ, ಆತನು ಕೂಡ ಸುಮಾರು 365 ದಿವಸ ದೇವರ ಸಂಗಡ ನಡೆದಾಡಿದನು, ಬದುಕಿದನು. ಆತನು ವಿಶೇಷವಾದ ರೀತಿಯಲ್ಲಿ ಒಯ್ಯಲ್ಪಟ್ಟನು. ನೋಡಿ, ದೇವರ ವಾಗ್ದಾನ ಎಷ್ಟು ಚೆನ್ನಾಗಿದೆ. ಅವನು ಸಾಯಲಿಲ್ಲ ಪ್ರಿಯರೇ, ದೇವರ ವಾಗ್ದಾನದ ಮೇಲೆಗೆ ಆತನು ಎತ್ತಲ್ಪಟ್ಟನು. ವಾಗ್ದಾನದ ಪ್ರಭು ಯೇಸು ಸ್ವಾಮಿ, ದೇವರ ವಾಕ್ಯ ಆತನೇ ಜೀವ, ಆತನೇ ತಂದೆ, ಆತನೇ ಕರ್ತನು, ಆತನು ನಮ್ಮ ರಕ್ಷಣೆಯ ಯೋಜನೆಯ ಕರ್ತನೆಂಬುದಾಗಿ ವಾಕ್ಯ ತಿಳಿಸ್ತದೆ. ನಾನೇ ನಿಜವಾದ ದ್ರಾಕ್ಷಿ ಬಳ್ಳಿ, ನೀವೆಲ್ಲ ಬಳ್ಳಿಗಳು ನನ್ನಲ್ಲಿದ್ದವರು ತಂದೆಯಲ್ಲಿರ್ತಾರೆ, ನನ್ನ ವಾಗ್ದಾನವನ್ನು ನೆರವೇರಿಸ್ತಾರೆ ಎಂಬತಕ್ಕಂಥದ್ದಾಗಿ ಇಲ್ಲಿ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ ಪ್ರಿಯರೇ. ಇನ್ನೊಂದು ವಿಶೇಷವಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ, ದಾನಿಯೇಲನ ಒಂದು ಚರಿತ್ರೆ ನೋಡೋಣ. ದಾನಿಯೇಲನು ಅವನು ನೆಬೂಕದ್ನೆಚ್ಚರನಿಂದ ಸರಿಯಾಗಿ ಬಂದಿದ್ದನು. ಇಲ್ಲಿ ಆತನಿಗೆ ಮಾಡಿದ ಒಂದು ವಾಗ್ದಾನ ನೋಡೋದಾದರೆ, ನಾವೆಲ್ಲರೂ ಅವನೊಬ್ಬ ದೊಡ್ಡ ಪ್ರವಾದಿ, ಆತನ ವಾಗ್ದಾನ ನೋಡುವಾಗ ನಾವು ಆಶ್ಚರ್ಯಚಕಿತವಾಗಿರಬೇಕಾಗ್ತದೆ ಪ್ರಿಯರೇ. ದಾನಿಯೇಲನನ್ನು ಬಹಳ ಉತ್ತಮವಾದ ರೀತಿಯಲ್ಲಿ ದೇವರು ನಮಗೆ ಅಲ್ಲಿ ದಾನಿಯೇಲ ಪುಸ್ತಕ ತೆಗೆಯೋಣ, ನೋಡೋಣ. ಅಲ್ಲೇನು ಹೇಳ್ತದೆ ದಾನಿಯೇಲ ಪುಸ್ತಕದಲ್ಲಿ, ಅಲ್ಲಿ 12ನೇ ಅಧ್ಯಾಯದಲ್ಲಿ ವಿಶೇಷವಾಗಿ ಅವನು ಇಲ್ಲಿ ನಮಗೆ ಒಂದು ಉತ್ತಮವಾದ ಸಂದೇಶವನ್ನು ನಮಗೆ ತರ್ತಕ್ಕಂಥನಾಗಿದ್ದಾನೆ. ಇಲ್ಲಿ 3ನೇ ವಚನವನ್ನು ಓದಲಿಕ್ಕೆ ಇಷ್ಟಪಡ್ತೇನೆ. ಜ್ಞಾನಿಗಳು ತೇಜೋಮಯವಾದ ಆಕಾಶ ಮಂಡಲದಂತೆ ಪ್ರಕಾಶಿಸುವರು.
ಬಹು ಜನರನ್ನು ಸಧರ್ಮಿಗಳನ್ನಾಗಿ ಮಾಡುವರು. ಯುಗ ಯುಗಾಂತರಗಳಲ್ಲಿಯೂ ನಕ್ಷತ್ರಗಳ ಹಾಗೆ ಹೊಳೆಯುವರು. ದಾನಿಯೇಲನಿಗೆ ಕಂಡ ಕನಸಿನಲ್ಲಿ, ಅವನ ದರ್ಶನದಲ್ಲಿ ಅವನು ಹೇಳ್ತಿದ್ದಾನೆ ಪ್ರಿಯರೇ, ಜ್ಞಾನಿಗಳು ಯಾರು? ದೇವರ ವಾಗ್ದಾನವನ್ನು ಕೈಕೊಂಡವರು, ದೇವರ ಹಾದಿಯಲ್ಲಿ ನಡೀತಕ್ಕಂಥವರು, ಯೇಸು ಕ್ರಿಸ್ತನ ಆ ರಕ್ಷಣೆ ಯೋಜನೆಯಲ್ಲಿ ನಡೆಯುವವರು, ಅವರು ಜ್ಞಾನಿಗಳು ಎಂಬುದಾಗಿ ಹೇಳ್ತದೆ. ಮತ್ತು ಅವರು ಏನಾಗ್ತಾರೆ? ಯಾವಾಗಲೂ ಪ್ರಕಾಶವಾಗಿರ್ತಾರೆ, ಸಂತೋಷವಾಗಿರ್ತಾರೆ. ಅವರ ಮುಖದ ಮೇಲೆ ದೇವರ ಪ್ರಸನ್ನತೆ ಕಾಣಲ್ಪಡುತ್ತದೆ. ಅವರು ವಿಶೇಷವಾದ ರೀತಿಯಲ್ಲಿ ದೇವರ ವಾಗ್ದಾನಗಳನ್ನು ಹೊಂದಿಕೊಂಡಿರ್ತಾರೆ ಎಂಬತಕ್ಕಂಥದ್ದನ್ನು ಅವರ ಮುಖದ ಮೇಲೆ ಕಾಣಬಹುದು. ನಕ್ಷತ್ರಗಳು ಯಾವ ರೀತಿ ಪ್ರಕಾಶ ಕೊಡುತ್ತದೆ, ಅದೇ ರೀತಿ ದೇವರ ವಾಗ್ದಾನವನ್ನು ಕೈಕೊಂಡವರು ಅವರು ಪ್ರಕಾಶಿಸುತ್ತಾರೆ ಎಂಬತಕ್ಕಂಥ ವಾಕ್ಯಲ್ಲಿ ಭಾಳ ಚೆನ್ನಾಗಿ ಹೇಳ್ತದೆ ಪ್ರಿಯರೇ. ನಿನ್ನ ಜನರ ಪಕ್ಷವನ್ನು ಹಿಡಿದಿರುವ ಮಹಾಪಾಲಕನಾದ ಮಿಕಾಯೇಲನು ಆ ಕಾಲದಲ್ಲಿ ಹೇಳುವನು, ಮೊಟ್ಟ ಮೊದಲು ಜನಾಂಗವು ಉಂಟಾದದ್ದರಿಂದ ಅಂದಿನವರೆಗೆ ಸಂಭವಿಸದಂಥ ಸಂಕಟ ಸಂಭವಿಸುವುದು. ಆಗ ನಿನ್ನ ಜನರೊಳಗೆ ಯಾರ ಹೆಸರುಗಳು ಜೀವಬಾಧ್ಯರ ಪಟ್ಟಿಯಲ್ಲಿ ಸಿಕ್ಕುವವೋ ಅವರೆಲ್ಲರೂ ರಕ್ಷಿಸಲ್ಪಡುವರು. ದೇವರ ವಾಗ್ದಾನ ಏನಿದೆ ಪ್ರೇರೆ? ನಮ್ಮ ಹೆಸರುಗಳು ಎಲ್ಲಿ ಬರಬೇಕಾಗಿದೆ? ಜೀವಬಾಧ್ಯರ ಪಟ್ಟಿಯಲ್ಲಿ. ನಾವು ಮಾಡಿದಂಥ ಎಲ್ಲ ಒಳ್ಳೆಯ ಕಾರ್ಯಗಳು, ನಾವು ದೇವರಿಗೋಸ್ಕರ ಕೊಟ್ಟ ಸಾಕ್ಷಿಗಳು, ದೇವರ ವಾಕ್ಯವನ್ನು ಸಾರುವಾಗ ಸಿಕ್ಕಿದ ನಮಗೆ ಶಿಕ್ಷೆಗಳು, ನಮ್ಮ ಅನುಭವಗಳು, ನಮ್ಮ ನಿಂದನೆಗಳು ನಾವು ತಾಳಿಕೊಂಡಾಗ ದೇವರ ವಾಗ್ದಾನ ಹೇಳ್ತಂತಂದರೆ ನಮ್ಮ ಹೆಸರುಗಳು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆಯತಕ್ಕಂಥದ್ದಾಗಿದೆ. ಪ್ರಿಯ ಸಹೋದರ ಸಹೋದರಿಯರೇ, ದಾನಿಯೇಲನಿಗೆ ಇದು ದಾನಿಯೇಲ ಕೊಟ್ಟ ಒಂದು ದರ್ಶನ. ಅದರಲ್ಲಿ ಯಾರ್ಯಾರು ನಮ್ಮ ಹೆಸರು, ಎಲ್ಲರ ಹೆಸರು ಇರ್ತದೆ. ಅದು ಯಾರ ಹೆಸರು ಇರ್ತದೆ? ಎಲ್ಲರ ಹೆಸರಲ್ಲ, ದೇವರ ವಾಗ್ದಾನವನ್ನು ಕಾಯ್ಕೊಂಡು ನಡೆದವರಿಗೆ, ದೇವರ ಆಜ್ಞೆಯನ್ನು ಕೈಕೊಂಡವರಿಗೆ, ಯೇಸು ಕ್ರಿಸ್ತನೇ ದೇವರೆಂದು ನಂಬಿದವರಿಗೆ, ಯೇಸು ಕ್ರಿಸ್ತನ ನಿತ್ಯ ಜೀವ ಎಂಬ ಆಹಾರವನ್ನು ಹೊಂದ್ಕೊಂಡಿರುವವರಿಗೆ, ಆತನಿಂದಲೇ ರಕ್ಷಣೆ ಉಂಟಾಗಿದೆ ಎಂಬತಕ್ಕಂಥವರಿಗೆ, ಆತನ ನಿತ್ಯ ಜೀವ, ಆತನ ವಾಕ್ಯ, ಆತನೇ ದೇವರು ಎಂಬತಕ್ಕಂಥ ನಂಬಿಕೆಯಲ್ಲಿ ಬೆಳೆದವರಿಗೆ ಈ ವಾಗ್ದಾನವು ನೆರವೇರತಕ್ಕಂತಾಗಿದೆ. ಅವರ ಹೆಸರುಗಳು ಜೀವಬಾಧ್ಯರ ಪಟ್ಟಿಯಲ್ಲಿ ಲಿಖಿಸಲ್ಪಡುತ್ತದೆ. ಪ್ರಿಯರೇ, ನನ್ನ ಹೆಸರು ಮತ್ತು ನಿಮ್ಮ ಹೆಸರು ಅಲ್ಲಿದ್ದುವಾಗ ನಾವು ಭಾಗ್ಯವಂತರು. ನನ್ನ ಹೆಸರು ಮತ್ತು ನಿಮ್ಮ ಹೆಸರು ಅಲ್ಲಿ ಬರೆದಿರುವಾಗ, ಆ ಹೆಸರನ್ನ ಕೂಗಿ ಹೇಳುವಾಗ ನಾವು ಎಷ್ಟು ಭಾಗ್ಯವಂತರೆಂದು ಎನಿಸ್ಕೊಳ್ಬೋದು. ಯಾಕಂದರೆ ನಾವು ದೇವರ ಮಕ್ಕಳು, ದೇವರ ಆಜ್ಞೆಗಳನ್ನು, ದೇವರ ವಿಶೇಷವಾದ ಆ ಒಂದು ಆಜ್ಞೆಯನ್ನು ಕೈಕೊಂಡು ನಡೀತಕ್ಕಂಥವರು ನಾವು. ಅದರಿಂದ ತಾನೇ ಕರ್ತನು ಹೇಳ್ತಾನೆ, ನೀವು ನನ್ನ ಆಜ್ಞೆಗಳನ್ನು ಕೈಗೊಳ್ಳಬೇಕಾಗುತ್ತೆ, ನನ್ನ ವಾಗ್ದಾನಗಳನ್ನು ನೆರವೇರಿಸ್ತೇನೆ ಮುಖಾಂತರವಾಗಿ ಎಂಬುದಾಗಿ ಕರ್ತನು ಹೇಳ್ತಾನೆ. ಪ್ರಿಯರೇ, ಎಂಥ ಸುಂದರವಾದ ವಾಕ್ಯವಲ್ಲವ. ಇನ್ನೊಂದು ನೋಡಿ, ಏನಿರ್ತದೆ? ಜ್ಞಾನಿಗಳು ತೇಜಮಯವಾದ ಆಕಾಶ ಮಂಡಲದಂತೆ ಪ್ರಕಾಶಿಸುವರು, ಯುಗ ಯುಗಾಂತರಗಳಲ್ಲಿಯೂ ನಕ್ಷತ್ರಗಳಾಗಿ ಹೊಳೆಯುವ ಎಂಬುದಾಗಿ ಹೇಳ್ತದೆ. ಮತ್ತು 1ನೇ ಕೊರಿಂಥ ಪೌಲನು ಬರೆದ ಪತ್ರಿಕೆ 1ನೇ ಕೊರಿಂಥದಲ್ಲಿ ಹೀಗೆ ಹೇಳ್ತದೆ. ಪೌಲನು ಬರೆದ 1ನೇ ಕೊರಿಂಥ 15ನೇ ಅಧ್ಯಾಯ 58ನೇ ವಚನವನ್ನು ನಾವು ನೋಡೋಣ ಪ್ರಿಯರಲ್ಲಿ. ಭಾಳ ಚೆನ್ನಾಗಿ ಅಲ್ಲಿ ಭಾಳ ಸ್ಪಷ್ಟವಾದ ರೀತಿಯಲ್ಲಿ ದೇವರು ನಮಗೊಂದು ವಾಕ್ಯ ಕೊಡ್ತಾನೆ. ಅಲ್ಲಿ ಓದೋಣ 58. ಆದುದರಿಂದ ನನ್ನ ಪ್ರಿಯ ಸಹೋದರರೇ, ಸ್ಥಿರಚಿತ್ತರಾಗಿಯೂ ನಿಷ್ಫಲರಾಗಿಯೂ ಇರಿ. ನೀವು ಕರ್ತನ ಸೇವೆಯಲ್ಲಿ ಪಡುವ ಪ್ರಯಾಸವು ನಿಷ್ಫಲವಾಗುವುದಿಲ್ಲವೆಂದು ತಿಳಿದು ಕರ್ತನ ಕೆಲಸವನ್ನು ಯಾವಾಗಲೂ ಅತ್ಯಾಸಕ್ತಿಯಿಂದ ಮಾಡುತ್ತಿರುವವರಾಗಿರಬೇಕು ನಾವು. ಹೌದು ನನ್ನ ಪ್ರಿಯ ಸೇವಕರೇ, ನನ್ನ ಅಕ್ಕ ತಂಗಿಯರೇ, ದೇವರ ವಾಕ್ಯವನ್ನು ಸಾರ್ತಕ್ಕಂಥವರೇ, ನೀವು ಬಹಳ ಎಚ್ಚರಿಕೆಯಿಂದ ಇರಬೇಕಾಗ್ತದೆ. ಅತ್ಯಾಸಕ್ತಿಯಿಂದ
ಎಂಥ ಕಷ್ಟ ಬಂದರೂ, ಎಂಥ ತೊಂದರೆ ಬಂದರೂ ಆ ಶಕ್ತಿಯನ್ನು ಕಳ್ಕೊಳ್ಳದೆ ಅತ್ಯಂತ ಶಕ್ತಿಯಿಂದ ಅದನ್ನು ನಾವು ದೇವರ ವಾಕ್ಯವನ್ನು ಸಾರಬೇಕೆಂಬುದಾಗಿ ಇಲ್ಲಿ ತಿಳಿಸಲ್ಪಟ್ಟಿದೆ. ಅದೇ ತಾನೇ ದೇವರು ಕೊಟ್ಟಿರ್ತಕ್ಕಂಥ ವಾಗ್ದಾನ ನಮಗೆ. ನೀವು ಎಲ್ಲ ಕಡೆಗೆ ಹೋಗಿ ನನ್ನ ವಾಕ್ಯವನ್ನು ಸಾರಿರಿ. ಶಿಷ್ಯರಿಗೆ ಹೇಳಿದ ಮಾತು, ಹೋಗಿ ನನ್ನ ಹೆಸರಿನಲ್ಲಿ ಅವರಿಗೆ ದೀಕ್ಷಾ ಸ್ನಾನ ಮಾಡಿಸಿರಿ, ನನ್ನ ಹೆಸರಿನಲ್ಲಿ ಅವರಿಗೆ ಸತ್ಯವನ್ನು ತಿಳಿಸಿ, ಲೋಕದ ಕಡೆಗೆ ಹೋಗಿ ನನ್ನ ವಾಕ್ಯವನ್ನು ಸಾರಿರಿ ಎಂಬತಕ್ಕಂಥ ವಾಗ್ದಾನವನ್ನು ದೇವರು ನನಗೂ ನಿಮಗೂ ಇವತ್ತು ಕೊಟ್ಟಿದ್ದಾನೆ ಪ್ರಿಯರೇ. ನಮ್ಮ ಕೆಲಸ ಏನಾಗಿರ್ಬೇಕಂದ್ರೆ ದೇವರ ವಾಕ್ಯವನ್ನು ಸಾರ್ತಕ್ಕಂಥದ್ದು. ಯೇಸು ಕ್ರಿಸ್ತನು ಬರುತ್ತಿದ್ದಾನೆ, ಯೇಸು ಕ್ರಿಸ್ತನ ಶೀಘ್ರ ಬರುತ್ತಿದ್ದಾನೆ, ಆತನ ಸಂಖ್ಯೆ ದೂತರ ಜೊತೆಯಲ್ಲಿ ಬರುತ್ತಿದ್ದಾನೆ, ಆತನ ತುತ್ತೂರಿ ಧ್ವನಿಯ ಶಬ್ದದಲ್ಲಿ ಬರುತ್ತಿದ್ದಾನೆ. ಆ ಮೇಘಗಳ ದೂತರ ಜೊತೆಯಲ್ಲಿ ಯೇಸು ನಮ್ಮನ್ನು ಕಾಣಲಿಕ್ಕೆ ಬರ್ತಿದ್ದಾನೆ ಪ್ರಿಯರೇ. ಇದು ಕೊನೆಯ ಸಮಯ, ಇದು ಅಂತ್ಯದ ಸಮಯ, ಇದು ಯೇಸು ಕ್ರಿಸ್ತನನ್ನು ನೋಡ್ತಕ್ಕಂಥ ಸಮಯ. ನಾವು ಕಾದು ಕುಂತಿರಬೇಕಾಗಿದೆ, ನಾವು ಕಾಯ್ಕೊಳ್ಬೇಕಾಗಿದೆ. ಮೊದಲಿಗೆ ಬರುತ್ತಿದ್ದಾನೆ. ನಾವು ಆ ಕರ್ತನ ವಿಶೇಷವಾದ ಆಗಮನಕ್ಕೆ ನಾವು ರೆಡಿಯಾಗಿರುವಾಗ ನಮ್ಮನ್ನು ಬಂದು ಆತನು ತನ್ನ ಜೊತೆಯಲ್ಲಿ ತೆಗೆದುಕೊಂಡು ಹೋಗ್ತಕ್ಕಂಥವನಾಗಿದ್ದಾನೆ ಪ್ರಿಯರೇ. ಆ ವೈಭವವನ್ನು ನಾವು ನೋಡಬೇಕಾಗಿದೆ. ಕರ್ತನ ಸೇರಬೇಕಾಗಿದೆ. ಪಾಪದ ಹೊರಗೆ ಬಿಡಬೇಕಾಗಿದೆ. ಪಾಪದ ಜೀವನವನ್ನು ಬಿಡಬೇಕಾಗಿದೆ. ಇಹಲೋಕದ ಚಿಂತೆಯನ್ನು ನಾವು ಮಾಡಬಾರ್ದು. ಇಹಲೋಕದ ಚಿಂತನೆ ಮಾಡುವಾಗ ನಾವು ದೇವರ ಹತ್ರ ಹೋಗಲಿಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ನನ್ನ ಪ್ರಿಯ ಆತ್ಮೀಯ ವೀಕ್ಷಕರೇ, ಬಂಧುಗಳೇ, ನಿಮಗೆ ಒಂದು ಸಂದೇಶವನ್ನು ಕೊಡ್ತಕ್ಕಂಥನಾಗಿದ್ದೇನೆ. ನೀವು ಸದಾಕಾಲ ಯೇಸು ಕ್ರಿಸ್ತನ ವಾಕ್ಯವನ್ನು ಸಾರುವರಾಗಿರಬೇಕು. ಯೇಸು ಕ್ರಿಸ್ತನ ಒಂದು ಹೆಸರನ್ನು ಮಹಿಮೆಪಡಿಸಬೇಕು. ಆತನ ಹೆಸರಿನ ದೀಕ್ಷೆಯನ್ನು ಪಡೆದವರು, ಆತನ ಹೆಸರಿನಲ್ಲಿ ಆತನ ನಾಮವನ್ನು ಭಜಿಸುವತಕ್ಕಂಥವರು ಸದಾಕಾಲವು ಎಣ್ಣೆ ಮರಗಳ ರೀತಿ, ಸದಾಕಾಲವು ತಂಪಾದ ರೀತಿಯಲ್ಲಿ ಬೆಳೀತಿರ್ತಾರೆ. ಅವರು ಯಾವಾಗಲೂ ಹಸಿರು ಕಾವಲು ತಂಗಿಸುತ್ತಾರೆ ಎಂಬತಕ್ಕಂಥ ವಾಕ್ಯವನ್ನು ಓದುತ್ತೇವೆ. ಆದ್ದರಿಂದ ನನ್ನ ಪ್ರೀತಿಯ ಸಹೋದರಿಯರೇ, ಯೇಸು ಕ್ರಿಸ್ತನ ಬರುವ ಸಮಯ ಬಹಳ ಹತ್ತಿರವಾಗಿದೆ. ನಮ್ಮ ಪಾಪದ ಜೀವಿತವನ್ನು ಬಿಟ್ಟು ನಾವು ಕರ್ತನನ್ನು ಎದುರುಗೊಳ್ಳೋಣ. ನಾವು ಆ ಕರ್ತನ ಬರ್ತಕ್ಕಂಥ ಆ ಸಮಯದಲ್ಲಿ ನಾವು ಎಚ್ಚರವಾಗಿ ನಾವು ಎಚ್ಚರ ವಹಿಸಿ ಆತನಕ್ಕೆ ನಾವು ಬರೋಣಕ್ಕೆ ನಾವು ಸಿದ್ಧರಾಗೋಣ. ವಿಶೇಷವಾದ ರೀತಿಯಲ್ಲಿ ಆ ಬರೋಣವನ್ನು ನಾವು ಎದುರು ನೋಡುತ್ತಾ ಆತನ ಬರುವಾಗ ನಾವೆಲ್ಲರೂ ಆ ವೈಭವ ರಾಜ್ಯದಲ್ಲಿ ಸೇರಲಿಕ್ಕೆ ಇಷ್ಟಪಡೋಣ. ದೇವರು ನಿಮ್ಮನ್ನು ಬಹಳವಾಗಿ ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡೋಣ. ಹೌದು ಸ್ವಾಮಿ, ನೀನು ಮೇಘಗಳ ಮಧ್ಯದಲ್ಲಿ ಬರ್ತಕ್ಕಂಥನಾಗಿದ್ದೀಯಾ. ನಿನ್ನ ಪ್ರಸನ್ನತೆ ನಾವು ಕಾಣಬೇಕು ಸ್ವಾಮಿ. ನಾವು ಪಾಪಗಳಿಂದ ನಮ್ಮನ್ನು ಬೇಡಿಸಿ ನಮ್ಮ ಹೆಸರುಗಳನ್ನು ಆ ಜೀವಪಾತ್ರ ಪಟ್ಟಿಯಲ್ಲಿ ಬರೆದು ಆ ನ್ಯಾಯ ವಿಚಾರಣೆಯಲ್ಲಿ ನಮ್ಮನ್ನು ಸೇರಿಸಿ ನಿನ್ನ ಪರಲೋಕ ರಾಜ್ಯದಲ್ಲಿ ಯುಗಾಂತರಕ್ಕೂ ನಾವು ಜೀವಿಸ್ತಕ್ಕಂಥ ಅನುಭವವನ್ನು ಕೊಡಬೇಕಾಗಿ ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದಿವ್ಯನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ಸ್ವಾಮಿ. ಆಮೇನ್. ದೇವರು ನಿಮ್ಮನ್ನು ವಿಶೇಷವಾಗಿ ಆಶೀರ್ವದಿಸಲಿ.